ಹೋಗ್ಬೇಕು ನೋಡ್ರಿ. ಇಲ್ಲಿ ಹೋಗಿ ಆ ಸ್ಟೆಪ್ ಹತ್ಕೊಂಡು ಅಲ್ಲಿ ಮೇಲೆ ಬರಬೇಕು, ಆ ಸ್ಟೆಪ್ ಹತ್ಕೊಂಡು ಫುಲ್ ಮೇಲೆ ಹೋಗ್ಬೇಕು. ಇಲ್ಲಿ ಹೋಗ್ಬೇಕು ನಾವು ವಿಡಿಯೋ ಅಪ್ಲೋಡ್ ಮಾಡ್ಬೇಕಂದ್ರೆ ನಮ್ಮ ಸರ್ಕಸ್ಸು ಇಷ್ಟು ಸರ್ಕಸ್ ಮಾಡ್ಬೇಕು ನೋಡ್ರಿ. ನಾನು ತೋರಿಸ್ತೀನಿ ಎಲ್ಲಿ ವಿಡಿಯೋ ಅಪ್ಲೋಡಿಗೆ ಇಡ್ತೀನಿ ಅಂತೇಳಿ. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಪೂಜಾ BH ಕನ್ನಡ ಬ್ಲಾಗ್ ಚಾನಲ್. ಇವಾಗ ನಾನು 10 ಗಂಟೆ ಆಗೈತೆ ನೋಡ್ರಿ ವ್ಲಾಗು. 10 ಗಂಟೆಯಿಂದ ವ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನಯನ ಎಲ್ಲ ಓದ್ ನೋಡ್ರಿ, ಅವಳದೆಲ್ಲ ಕೆಲಸ ಮುಗಿಸಾದ್ಮೇಲೆ ಸ್ನಾನ ಮಾಡಿಕೊಂಡು ಪೂಜೆನ ಮಾಡಿದ್ದೀನಿ. ಪೂಜೆ ಮಾಡಿ ಈಗ ನಮಸ್ಕಾರ ಹಾಕ್ಕೊಂಡು ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ಹೆಂಗಿರುತ್ತೆ ಹೆಂಗೆ ಹೋಗುತ್ತೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬನ್ನಿ ನೋಡ್ಕೊಂಬರೋಣ. ಪೂಜೆ ಅಂತೂ ಮುಗೀತು ನೋಡ್ರಿ. ಉದ್ಗಡ್ಡಿ ಖಾಲಿ ಆಗಿದ್ದು, ಹಂಗಾಗಿ ಕರ್ಪೂರನ ಹಾಕ್ಕೊಂಡಿದ್ದೀನಿ. ಪೂಜೆ ಎಲ್ಲ ಮುಗೀತು. ಕರೆಂಟ್ ಇಲ್ಲ ನೋಡ್ರಿ, ಕರೆಂಟ್ ಹೋಯ್ತು. ಮಳೆ ಬರ್ತಾ ಈ ಥರ 2 ದಿನ ಆಯಿತು, ಹಂಗಾಗಿ ಕರೆಂಟು ನೆಟ್ಟಿಗೆ ನಿಲ್ತಾ ಇಲ್ಲ. ಹೋಗೋದು ಬರೋದು ಆಗ್ತಾಯಿತ್ತು. ಫ್ರೆಂಡ್ಸ್, ಇವಾಗ ನಾಷ್ಟ ಎಲ್ಲ ಮುಗೀತು ನೋಡ್ರಿ. ಪೂಜೆನೂ ಆಯಿತು, ನಾಷ್ಟನೂ ಮಾಡಿದೆ, ಮತ್ತು ಅಡುಗೆನೂ ಮಾಡಿದ್ದೀನಿ. ಅಡುಗೆ ಬಂದು ಸಾಂಬಾರು ಮಾಡ್ಕೊಂಡು ನೋಡ್ರಿ. ಇಲ್ಲಿ ತೊಗರಿಬೇಳೆ ಸಾಂಬಾರು, ತೊಗರಿಬೇಳೆನ ಬೇಯಿಸೋಕ್ಕಿಟ್ಟಿದ್ದೆ. ಇದಕ್ಕೆ ಸೀಮೆ ಬದನೆಕಾಯಿ ಮತ್ತು ತೊಗರಿಬೇಳೆ ಇವೆರಡನ್ನ ಹಾಕಿ ಸಾಂಬಾರನ್ನ ಮಾಡ್ಕೊಂಡಿದ್ದೀನಿ. ನೈನಂಗೆ ಬಾಕ್ಸ್ ಕೊಟ್ಟು ಕಳಿಸ್ಬೇಕಾಗಿತ್ತು ನೋಡ್ರಿ. ಬೆಳಿಗ್ಗೆನೇ ಅವಲಕ್ಕಿ ಮಾಡ್ಕೊಂಡಿದ್ದೆ. ನಾನು ತಿನ್ಕೊಂಡ್ರಿ ನಾ ಅಷ್ಟು ಉಳ್ಕೊಂಡೈತೆ ನೋಡ್ರಿ. ಅದಕ್ಕೆ ಸಾಂಬಾರು ಮಾಡಿದ್ದೀನಿ. ಸಾಂಬಾರು ಅವಲಕ್ಕಿ ತಿನ್ನೋಕೆ ಚೆನ್ನಾಗಿರುತ್ತೆ, ನನಗಿಷ್ಟ ಆಗುತ್ತೆ. ನಾನು ಆಲ್ರೆಡಿ ಈಗ ನಾಷ್ಟನ ಮಾಡ್ಕೊಂಡಿದ್ದೀನಿ. ಅವಲಕ್ಕಿ ಸಾಂಬಾರು ತಿನ್ಕೊಂಡು ನೈನಂಗೆ ಅನ್ನ ಸಾಂಬಾರು ಎರಡೂ ಮಾಡಿ ಅವಳಿಗೆ ಬಾಕ್ಸನ್ನು ಕೊಟ್ಟು ಕಳಿಸಿದೆ ನೋಡ್ರಿ. ಅರ್ಜೆಂಟ್ ಜಾಸ್ತಿ ಇತ್ತು, ವಿಡಿಯೋ ಮಾಡ್ಕೊಳಕ್ಕಾಗಲೇ ಇಲ್ಲ ಅವಾಗ ನನಗೆ. ಹಂಗಾಗಿ ಬೇಗ ಮಾಡಿ ಅವಳಿಗೆ ಬಾಕ್ಸು ಕೊಟ್ಟು ಕಳಿಸ್ದೆ ನಾನು. ಟೈಮ್ ಜಾಸ್ತಿ ಆಗುತ್ತಂತೇಳಿ ಇಲ್ಲಿ ಇದು ರಾತ್ರಿಗೆ ಎತ್ತಿಟ್ಟಿದ್ದೀನಿ ನೋಡ್ರಿ. ಸೌತೆಕಾಯಿ ಮತ್ತು ಕ್ಯಾರೆಟ್ ರಾತ್ರಿ ರೊಟ್ಟಿ ಜೊತೆ ನೆಂಚ್ಕೊಳ್ಳೋಕೆ ಬರುತ್ತೆ ಅಂತೇಳಿ. ಇವತ್ತು ಕೆಲಸ ಅಂತೂ ಸಿಕ್ಕಾಬಡೆ ಕೆಲಸ ಇದ್ದಾವೆ. ನಾನು ಯಾವ್ದು ಮಾಡ್ಬೇಕಂತಲೇ ಗೊತ್ತಾಗ್ತಾ ಇಲ್ಲ ನನಗೆ ಕೆಲಸನ. ಇದು ಸೊಪ್ಪು ಇಷ್ಟನ್ನು ಸೋಸಿ ರಾತ್ರಿಗೆ ಸೊಪ್ಪಿನ ಪಲ್ಯ ಮಾಡ್ಕೊತೀನಿ. ನಿನ್ನೆ ರಾತ್ರಿ ಒಂದು ಸ್ವಲ್ಪ ಟೊಮೊಟೊ ಚಟ್ನಿ ಮಾಡಿ ನೋಡ್ರಿ. ಇದು ಸೊಪ್ಪಿನ ಪಲ್ಯ ಅಂದರೆ ಸಾಕಾಗಂಗಿಲ್ಲ ಬರೇ, ಹಾಗಾಗಿ ಟೊಮೊಟೊ ಚಟ್ನಿ ಸೊಪ್ಪಿನ ಪಲ್ಯ ಚೆನ್ನಾಗಿರುತ್ತೆ ರೊಟ್ಟಿ ಜೊತೆಯಲ್ಲಿ ಕಾಂಬಿನೇಷನ್ನು. ಹಾಗಾಗಿ ಇದನ್ನು ಸೋಸಬೇಕು. ಮತ್ತು ಏನು ಕೆಲಸ ಇವತ್ತು ನಾನು ಹೇಳಂಗೆ ಇಲ್ಲ, ಅಷ್ಟೊಂದು ಕೆಲಸ ಇದ್ದಾವೆ. ಇದು ನೋಡ್ರಿ, ಇವತ್ತು ಬೆಳಿಗ್ಗೆ ಒಡೆದಿಟ್ರಲ್ಲ ಕಾಯಿನ, ಇವನ್ನ ಮೇಗಿನ ಸಿಪ್ಪೆ ಎಲ್ಲ ಎರಿಬೇಕು. ಇನ್ನು ಸಂಕ್ರಾಂತಿ ಬರುತ್ತೆ ನೋಡ್ರಿ. ಬಿಸಿಲೊಂದು ಜಾಸ್ತಿ ಇಲ್ಲವೇ ಇಲ್ಲ, ಇನ್ನು ಒಣಕ್ಕೊಳ್ಳಂಗಿಲ್ಲ ಇವು ಜಾಸ್ತಿ. ಎಳ್ಬೀರು ಮಾಡಬೇಕು. ಅದಕ್ಕೆ ಇವನ್ನ ಕಾಯ್ದು ಮೇಲಿಂದ ಇದ್ರ ಮೇಗಿನ ಸಿಪ್ಪೆ ಎಲ್ಲ ತೆಗೆದು ಕಟ್ ಮಾಡಬೇಕು. ಇವಕ್ಕೂರ್ನ ಸಣ್ಣದಾಗಿ ಕಟ್ ಮಾಡಬೇಕು. ನಿನ್ನೆ ನೋಡ್ರಿ, ನಿನ್ನೆ ಪಕ್ಕದ ಮನೆಯವ್ರದ್ದು ಬೆಲ್ಲ ಎಲ್ಲ ರೆಡಿ ಮಾಡಿದ್ದೀವಿ ಇಬ್ಬರು ಕುಡ್ಕೊಂಡು. ನಾಳೆ ನಮ್ಮದು ಮಾಡೋಣ ಅಂಥೇಳಿ. ಇವತ್ತು ಅವರು ಊರಿಗೆ ಹೋಗಿದ್ದಾರೆ. ಇಲ್ಲ, ನಾನು ಇವತ್ತು ಇದನ್ನು ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೀನಿ. ಕೆಲಸ ಅಂತೂ ಇವತ್ತು ಜಾಸ್ತಿನೇ ಇದಾವೆ. ಇದನ್ನು ಮಾಡಬೇಕು, ಸೊಪ್ಪು ಬಿಡಿಸ್ಬೇಕು. ಮತ್ತು ಇಲ್ಲಿ ನೋಡ್ರಿ, ಈ ತಂದಿರೋಂಥ ರೇಷನ್ ಮೊನ್ನೆ ಸೂಪರ್ ಮಾರ್ಕೆಟಿಗೆ ಹೋಗಿ ತಂದಿರೋಂಥ ರೇಷನನ್ನು ಎಲ್ಲ ಹಂಗೆ ಐತಿ. ನಿಮ್ಗೆ ನಾನು ಯಾವುದನ್ನು ತೋರಿಸಿಲ್ಲ, ಅಂದರೆ ಏನು ಪದೇ ಏನು ತೋರಿಸೋದು ಬಿಡ ಅಂತೇಳಿ ತೋರಿಸಿಲ್ಲ ನೋಡ್ರಿ. ನಾನು ಇಲ್ಲಿ ಇದೆಲ್ಲ ಲಿಕ್ವಿಡ್ ಎಲ್ಲ ತೊಗೊಂಬಂದು ನೋಡ್ರಿ. ಇವನ್ನೆಲ್ಲ ಎತ್ತಿಡಬೇಕು. ಇದೊಂದು ಬುಟ್ಟಿ ತೊಗೊಂಡಿದ್ದೀನಿ, ನಿಮಗೆ ತೋರ್ಸೋಣ ಅಂತ ಅಂದ್ಕೊಂಡಿದ್ದೆ, ನನಗೆ ನೆನಪಾಗಲಿಲ್ಲ ಅದು. ಪಿಂಟುಮ್ಮ ಸರಿಯಮ್ಮ, ನೀನು ಸರಿ, ಕಾಲ ಬರಬೇಡ. ಏನರ ಬಿದ್ದುಬಿಟ್ರೆ ಮೇಲೆ ಸರಿ ಹಿಂದಕ್ಕೆ. ಏನೇನೋ ತೊಗೊಂಬಂದು ನೋಡ್ರಿ. ಎಲ್ಲ ಮನೆಗೆ ಏನೇನು ರೇಷನ್ ಬೇಕು ಎಲ್ಲ ತೊಗೊಂಬಂದು ಇಲ್ಲಿ ಇಟ್ಟುಬಿಟ್ಟಿನಿ. ಎಲ್ಲ ಅಷ್ಟೂ ಇಲ್ಲೇ ಇಟ್ಟಿದ್ದೀನಿ. ಎತ್ತಿರ್ಬೇಕು. ಇದು ಸಬ್ಜಾ ಸೀಡ್ಸ್ ನೋಡ್ರಿ, ಖಾಲಿ ಆಗಿತ್ತು. ಸಬ್ಜಾ ಸೀಡ್ಸ್ ತೊಗೊಂಬಂದಿದ್ದೀನಿ. ಟಾರ್ಚ್ ಹಾಕಿ ತೋರಿಸ್ತೀನಿ ತಡ್ರಿ, ಕಾಣಿಸಲ್ಲ ಅದು ಕರೆಕ್ಟಾಗಿ. ಈ ಥರ ಆಯ್ತು ನೋಡ್ರಿ ಸಬ್ಜಾ ಸೀಡ್ಸ್. ಇದನ್ನು ಅದು ಬಟ್ಟೆ ತಿಕ್ಕೋ ಗುಂಜು ಇಲ್ಲೆಲ್ಲ ಇದ್ರಾಗ ಇಟ್ಕೊಂಡಿರ್ತೀನಿ ನಾನು. ನೋಡ್ತಿರ್ಬೋದು ಹೆಂಗೆ ಕಾಣಿಸ್ತೈತೆ ಅಂತೇಳಿ. ತಂದಿರೋಂಥ ಐಟಮ್ ಎಲ್ಲ ಗ್ರಾಸರಿ ಐಟಮ್ನ ಇಲ್ಲೇ ತುಂಬಿಟ್ಕೊಳ್ಳೋದು ನಾನು. ಇಲ್ಲಿ ಇವು ಬುಟ್ಟಿ ನೋಡ್ರಿ, ಚೆನ್ನಾಗಿ ಅನಿಸ್ತು, ನನಗಿಷ್ಟ ಆಯಿತು. ಸರಿ ಪಿಂಟು, ನೋಡು ಪಿಂಟು, ನಾನು ಆವಾಗಲೇ ಹೇಳ್ತಿಲ್ವ ಮಗನೇ, ಸರಿ ಮಗನೇ ಅಂತೇಳಿ. ಹಾಂ, ಏಟಾಯ್ತಾ? ಹಾಂ ಪಿಂಟು, ಏಟಾಯ್ತೇನಮ್ಮ? ನಾನು ಕರೆದ್ರೆ ಸಾಕು ಅಂತ ನೋಡ್ರಿ, ಮಗ ಕರೆದ ತಕ್ಷಣ ಬಂದ್ಬಿಡ್ತಾನೆ. ಪಿಂಟು ಸಾಕು, ಕೂಗ್ಬೇಡ. ಹಿಡಿ, ಕೆಳಗಿಡಿ.
ಇಳಿ ಕೆಳಗಿಳಿಪ್ಪ, ಕೆಳಗಿಳಿ ಕೆಲಸ ಮಾಡ್ತೀನಿ, ಕೆಳಗಿಳಿ ಕೆಲಸ ಇದಾವೆ ಜಾಸ್ತಿ. ಜೋಣ ಮರಿಯಾಗೇನು ಈಗ ಕರೆದ್ರೆ ಬರ್ತೈತಿ, ಕೆಳಗಿಳಿ ಅಂದರೆ ಇಳಿತಾನ, ಹತ್ತು ಅಂದರೆ ಹತ್ತತಾನ, ಭಾಳ ಜಾಣ ಆಗ್ಯ ನೋಡ್ರಿ ನಮ್ಮ ಪಿಂಟು. ಈಗ ನೋಡ್ರಿ ಹಿಂಗೆ ಹತ್ತಾನ ಅಂತೇಳಿ. ಬೇಡ ಕೆಳಗಿಳಿಯಪ್ಪ, ಕೆಳಗಿಳಿ ಸಾಕು, ಬೇಡ ಪಿಂಟು, ಇಳಿ ಕೆಳಗಿಳಿ ಪಿಂಟು. ನೋಡ್ರಿ ಕೆಳಗಿಳಿದು ಹೋಗ್ತಾನ, ಜಾಣ ಆಗಿದ್ದಾನೆ. ಈಗ ಲಿಕ್ವಿಡ್ ಇದಾಯ್ತು ನೋಡ್ರಿ, ಲಿಕ್ವಿಡ್ ಸ್ವಲ್ಪ ಟಚ್ ಆಯ್ತು ಅವನಿಗೆ. ಇವು 2 ತೊಗೊಂಬಂದಿ ನೋಡ್ರಿ ಲಿಕ್ವಿಡ್. ಸಾಕಾಗಲ್ಲ, ಒಂದು ತಂದ್ರೆ ಪದೇ ಹೋಗ್ಬೇಕಾಗುತ್ತೆ ಅಂತೇಳಿ 2 ತೊಗೊಂಬಂದಿನಿ. ಎತ್ತಿಡ್ಬೇಕು ಅದನ್ನು. ಇದು ಬೆಲ್ಲ ನೋಡ್ರಿ, ನಿನ್ನೆ ಜಜ್ಜಿ ಅಲ್ಲೇ ಇಟ್ಟಾಳ ನನ್ನ ಮಗಳು. ಇದು ಬೆಲ್ವತ್ತಣ್ಣು ಕೊಟ್ಟಿದ್ರು ಪಕ್ಕದ ಮನೆಯವರು. ಬೆಲ್ವತ್ತಣ್ಣು ಅಂತ ನಮ್ಮ ಸೈಡು ಇದು ಅಂತೀವಿ ನಾವೇನು, ಬೆಳ್ಳುಳ್ಳಿ ಹಣ್ಣು ಅಂತೀವಿ ನೋಡ್ರಿ. ಪಿಂಟು ಕೂಗಬೇಡ ಪಿಂಟು, ವೀಡಿಯೋ ಮಾಡ್ತಾಯಿದ್ದೀನಿ. ಇದು ಬೆಳ್ಳುಳ್ಳಿ ಹಣ್ಣು ಅಂತ ಕರೀತಾರೆ ನಮ್ಮ ಸೈಡು, ಇಲ್ಲಿ ಬೆಲ್ವತ್ತಣ್ಣು ಅಂತ ಅಂತಾರೆ. ಅದನ್ನು ಅವ್ರು ನಿನ್ನೆ ರಾತ್ರಿ ಕೊಟ್ಟಿದ್ರು ನೋಡ್ರಿ ಒಂದು 4. ಅದನ್ನು ನಂಗೆ ಕಲಿಸ್ಕೊಡು ಅಂತಂದ್ಲು. ನಿನ್ನೆ ರಾತ್ರಿನೇ 2 ಬೆಲ್ಲ ಹೊಡೆದು ಕೂಡ ಹಂಗಂಗೆ ಕಲಿಸ್ತೀನಿ ಅಂತಂದೆ. ತೊಗೊಂಬಂದಿರೋಂಥ ಬೆಲ್ಲನ ಇಲ್ಲೇ ಇತ್ತು, ಅದನ್ನು ತೆಗ್ದಿರಲಿಲ್ಲ ಇನ್ನೂ. ಈಗ ಇದು ಇಲ್ಲೇ ಇತ್ತು ನೋಡ್ರಿ. ಇನ್ನೊಂದು ಪೆಂಟಿ 2 ತೊಗೊಂಬಂದಿದ್ದೆ. ಈ ಥರದ್ದು ಸಿಗಲ್ಲ ಇಲ್ಲಿ, ಬಟ್ ಈ ಸತಿ ಸಿಕ್ತು ನೋಡ್ರಿ ನನಗೆ. ತೋರಿಸ್ತೀನಿ, ಈ ಥರ ಸಿಕ್ತು. 2 ತೊಗೊಂಬಂದಿದ್ದೆ. ಒಂದು ಜಜ್ಜಿದಳನ ಇಲ್ಲಿ ಜಜ್ಜಿ ಬೆಲ್ಲ ಕಲಿಸ್ಕೊಟ್ಟಿದ್ದೆ ಅವಳಿಗೆ. ಇದನ್ನು ಉಳಿದಿರೋಂಥದ್ದು ಇಲ್ಲೇ ಇಟ್ಟ ಅವ್ರಿಗೆ ಕಟ್ಟಿ. ಇದ್ರಲ್ಲಿ ಮತ್ತೆ ಏನೇನು ತೊಗೊಂಬಂದಿನಂದ್ರೆ ನಾನು ಇದು ನೋಡಿರಿ, ಇದು ಚೆನ್ನಾಗಿ ಅನ್ನಿಸ್ತು ನನಗೆ. ಇದಕ್ಕೆ ದುಡ್ಡು ಎಷ್ಟು ಕೊಟ್ಟೆ ಅಂತ ನಂಗೆ ನೆನಪಾಗ್ತಾ ಇಲ್ಲ ಇವತ್ತು. ಇದಕ್ಕೆ ಎಷ್ಟು ಕೊಟ್ಟು ನೋಡ್ರಿ ನಾನು 120 ಏನೋ ಕೊಟ್ಟಂಗೆ ಆಯ್ತು ನೋಡ್ರಿ. 120 130 ಕೊಟ್ಟಿದ್ದೀನಿ. 3 ಇದಾವೆ ಬ್ಯಾಸ್ಕೆಟ್ ಒಟ್ಟಿನಲ್ಲಿ. ಇದು ಒಂದು ಒಳಗಡೆ ಇದು ಒಂದು ಸ್ಪೂನ್ ಎಲ್ಲ ಇಡೋಕ್ಕೆ 3 ಬ್ಯಾಸ್ಕೆಟ್ ಇದಾವೆ. ಕಾಣಿಸುತ್ತೆ ಅಂತ ಅಂದ್ಕೊತೀನಿ ಕ್ಲಿಯರಾಗಿ. ಈ ಥರ ಐತಿ. ಕ್ವಾಲಿಟಿ ಮಾತ್ರ ಸೂಪರ್ ಅಂದರೆ ಸೂಪರ್ ಆಗೈತಿ. ಆಫರಲ್ಲಿ ಸಿಕ್ತಿದ್ದು. ಇದು ರೇಟ್ ಬಂದು ಎಷ್ಟೈತೆ ಅಂತಂದ್ರೆ 269 ರೂಪಾಯಿ ಐತೆ ನೋಡ್ರಿ. ಕಾಣಿಸುತ್ತೆ ಇಲ್ವಾ ಗೊತ್ತಿಲ್ಲ, ಕಾಣಿಸಲ್ಲ, ಬ್ಲರ್ ಆಗುತ್ತೆ ನೋಡ್ರಿ. ಈಗ ಕಾಣಿಸುತ್ತೆ ನೋಡ್ರಿ. MRP ರೇಟ್ ಬಂದು 269 ರೂಪಾಯಿ ಐತಿ. ಆಫರಲ್ಲಿ 130 ರೂಪಾಯಿಗೆ ಇಟ್ಟಿದ್ರು. ಈ 3ಕ್ಕೆ 130 ರೂಪಾಯಿ ಕೊಟ್ಟು ತೊಗೊಂಬಂದಿದ್ದೀನಿ. ಇನ್ನು ಬಿಟ್ರೆ ಬಿಸ್ಕೆಟ್ ನೋಡ್ರಿ, ನಯನಂದ್ ರಾಜಕೀಯ ಇದೆಲ್ಲ ಬಿಸ್ಕೆಟ್ನು ಸ್ವಲ್ಪ ಆಫರ್ಸ್ ಇದ್ದವಲ್ಲ, ಹಂಗಾಗಿ ಬಿಸ್ಕೆಟ್ನು ತೊಗೊಂಬಂದಿದ್ದೀನಿ. 2 ಥರದ ಬಿಸ್ಕೆಟ್ ತೊಗೊಂಡಿದ್ದಾಳೆ. 2 ಯಾಕೆ 3 ಥರ ತೊಗೊಂಡಾಳೆ ನೋಡ್ರಿ. ಇವೆಲ್ಲ ಬಿಸ್ಕೆಟೇ ಇವಷ್ಟು. ಚೀಲನೇ ಕೆಳಗೆ ಸುರಿಬಿಡ್ತೀನಿ ನೋಡ್ರಿ. ಸುರಿದಿದೆ ಅಂತಂದ್ರೆ ಎತ್ತಿಡೋಕೆ ಬರೋಬ್ಬರ ನಡೀತೈತೆ ನೋಡ್ರಿ. ಈಗ ಆಲ್ರೆಡಿ ಅರ್ಧ ಖಾಲಿ ಆಗೈತಿ ಇದ್ರೊಳಗೆ. ಈಗ ನಮ್ಮದು ಏನೇನು ರೇಷನ್ ಬೇಕೆಲ್ಲ ತೊಗೊಂಬಿಟ್ಟು ನೋಡ್ರಿ. ತೊಗೊಂಬಂದಲ್ಲೇ ಮತ್ತು ಒಂದು 6-7 ದಿನನೇ ಆಯ್ತು. 6-7 ದಿನ ಆಯ್ತು ನೋಡ್ರಿ. ಇದು ಏನಂತೀರ, ಎಳ್ಳು ಚಿಕ್ಕಿ, ಶೇಂಗಾ ಚಿಕ್ಕಿ ಮಾಡ್ತೀವಲ್ಲ ಆ ಥರದ್ದು ಎಳ್ಳಿಂದು ಐತೆ. ಶೇಂಗಾದ ಐತೆ ಅದು ನೋಡ್ತೀನಿ ನಾನು. ಶೇಂಗಾ ಪುಡಿ ಮಾಡ್ಯಾರ ನೋಡ್ರಿ. ಇದು ಬೈ 1 get 1 ಇತ್ತು, ಹೀಗಾಗಿ ಇದನ್ನು 2 ತೊಗೊಂಡೆ. ಇದು ಬಿಸ್ಕೆಟ್ನೂ ಅಷ್ಟೇ ನೋಡಿರಿ, 2020 ಬೈ 1 get 1 ಇತ್ತು. ಇದನ್ನು 2 ಪ್ಯಾಕೆಟ್ ತೊಗೊಂಡಿನಿ. ಟೀ ಜೊತೆ ಚೆನ್ನಾಗಿರುತ್ತೆ ಅಂಥೇಳಿ. ಇದು ಒಂದು ಹಂಗೆ ತಿನ್ನೋಕೆ ಅವಳಿಗೆ ಹೈಡ್ ಆ್ಯಂಡ್ ಸಿಕ್, ಅದೊಂದು ತೊಗೊಂಡಿದ್ದೀನಿ. ಇದು ಬಂದು ದೀಪಕ್ಕೆ ನೋಡ್ರಿ, ಗೋಲ್ಡ್ ವಿನ್ನರು ದೀಪದ ಎಣ್ಣೆ. ಇದು ಹ್ಯಾಂಡ್ ವಾಶ್ ಇರಲಿಲ್ಲ, ಖಾಲಿ ಆಗಿತ್ತು ಮನೇಲಿ ಹ್ಯಾಂಡ್ ವಾಶು. ಇದು ಬಂದು ಕಸೂರಿ ಮೇಥಿ ನೋಡ್ರಿ, ಕಸೂರಿ ಮೇಥಿ ತೊಗೊಂಡಿದ್ದೀನಿ. ಇದು ಹಾಕೋದ್ರಿಂದ ಅಡುಗೆ ತುಂಬ ಚೆನ್ನಾಗಾಗುತ್ತೆ. ಪಲಾವ್ ಆಗಲಿ ಇಲ್ಲ ಇದನ್ನು ಮಾಡ್ಕೊತೀವಿ ನೋಡ್ರಿ, ಎಗ್ ಬಿರಿಯಾನಿ ಮತ್ತು ಪನ್ನೀರ್ದು ರೆಸಿಪಿ ಎಲ್ಲ ಮಾಡ್ತೀನಲ್ಲ, ಅದಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು ಕಸೂರಿ ಮೇಥಿ. ಇದನ್ನು ಹಾಕೋದ್ರಿಂದ ಅಂಗಡೀಲಿ ಹೆಂಗೆ ನಾವು ಸಿಗುತ್ತೆ ನೋಡ್ರಿ ಅದೇ ಥರ ಫ್ಲೇವರ್ ಸಿಗುತ್ತೆ. ಹಂಗಾಗಿ ನಾನು ಇದನ್ನು ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತೀನಿ. ಇವಕ್ಕನ್ನೆಲ್ಲ ಎತ್ತಿಡಬೇಕು. ಇದು ಬಂದು ಹಿಟ್ಟು ನೋಡ್ರಿ, ಹಿಟ್ಟು ಕಟ್ಕೊಶಾರ ಕಿರಣು ಊರಿಂದ ಬಂದಲ್ಲ, ಇದನ್ನು ಸ್ವಲ್ಪ ತೊಗೊಂಡಿದ್ದೀನಿ. ಇಲ್ಲಿನ ತೊಗೊಂಬಂದು ಹಂಗೆ ಇಟ್ಟಿದ್ದೀನಿ. ಇದು ಬೆಲ್ಲ ಸಂಕ್ರಮಣಕ್ಕೆ ನೋಡ್ರಿ, ಸಂಕ್ರಾಂತಿಗೆ ಎಳ್ಬೀರು ಮಾಡಬೇಕಲ್ಲ, ಅದಕ್ಕೆ ಆಲ್ರೆಡಿ ಇರುವೆ ಹತ್ತಿದಾವೆ ನೋಡ್ರಿ. ನಮ್ಮ ಮನೇಲಿ ಇರುವೆ ಎಲ್ಲಿಟ್ಟರು ಇರುವೆ ಬಿಡ್ತಾನೆ ಇಲ್ಲ. ಇವೊಂದಿಷ್ಟು ಎಲ್ಲನೂ ಇಲ್ಲಿ ಇಟ್ಕೊಂಡಿದ್ದೀನಿ ನೋಡ್ರಿ. ಹೆಸರು ಬೇಳೆ ತೊಗೊಂಬಂದಿದ್ದೀನಿ ಹಬ್ಬಕ್ಕಂತೇಳಿ. ಉದ್ದಿನ ಬೇಳೆ ಖಾಲಿಯಾಗಿತ್ತು, ಉದ್ದಿನ ಬೇಳೆ ತೊಗೊಂಡಿದ್ದೀನಿ. ದಮ್ಮತ್ತಲ್ಲ ಅಷ್ಟು ಮಾತಾಡೋಷ್ಟೊತ್ತಿಗೆ. ಇಲ್ಲಿನೂ ಏನೇನೋ ತೊಗೊಂಡು ನೋಡ್ರಿ. ಇಲ್ಲಿ ಬೆಲ್ಲ, ಇದನ್ನು ಬೇರೆ ಅಂಗಡಿಯಲ್ಲಿ ತೊಗೊಂಡೆ ನಾನು ಈ ಬೆಲ್ಲನ. ಇದೊಂದಿಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಇದು ಸಕ್ಕರೆ ಐತೆ ನೋಡ್ರಿ ಒಳಗಡೆ. ಒಂದು 3 kg ಸಕ್ಕರೆ ತೊಗೊಂಡಿದ್ದೀನಿ.
1 kg ಬೆಲ್ಲ ತೊಗೊಂಡಿದ್ದೀನಿ. ಒಟ್ಟು ಏನು ಎತ್ತಿಟ್ಟಿಲ್ಲ ನಾನು. ಟೋಟಲಾಗಿ ಹೇಳ್ಬೇಕು ಅಂತಂದರೆ ಎಲ್ಲನೂ ಹಂಗಂಗೆ ಇಟ್ಟಿದ್ದೀನಿ. ಇವನ್ನೆಲ್ಲನೂ ಈ ಸದ್ದ ನಾನು ಒಂದು ಇಲ್ಲಿ ಕೆಳಗಡೆ ಬಕೆಟ್ ಕಾಣಿಸುತ್ತೆ ನೋಡ್ರಿ, ಆ ಬಕೆಟ್ ಒಳಗೆ ತುಂಬಿಟ್ಟಿರ್ತೀನಿ ನಾನು ಎಲ್ಲನೂ. ನಮ್ಮ ಮನೇಲಿ ಯಾವುದೇ ಥರದ ಡಬ್ಬಗಳು ಜಾಸ್ತಿ ಇಲ್ಲ, ಹಾಗಾಗಿ ನಾನು ಯಾವುದೂ ಡಬ್ಬಕ್ಕೆ ಹಾಕ್ಕೊಳ್ಳಲ್ಲ. ಎಲ್ಲನೂ ಹೀಗೆ ಇವೇನದ ನೋಡ್ರಿ, ಹಿಂಗೆ ಎಲ್ಲನೂ ತುಂಬಿ ಇಟ್ಟಿರ್ತೀನಿ ನಾನು. ಇದು ಬಂದು ಹಿಟ್ಟು ನೋಡ್ರಿ, ಜೋಳದ ಹಿಟ್ಟು ಕೊಟ್ಟು ಕಳ್ಸ್ಯಾರ. ಇದು ನಮ್ಗೆ ಇಲ್ಲಿ ಜೋಳದ ಹಿಟ್ಟು ಸಿಗಲ್ಲಲ್ಲ, ಹಂಗಾಗಿ ಕಿರಣು ಹೋಗಿದ್ನಲ್ಲ ಅಂತೇಳಿ ಅವ್ನ ಕೈಲಿ ನಮ್ಮ ಆಂಟಿ ಜೋಳದ ಹಿಟ್ಟು ಕೊಟ್ಟು ಕಳ್ಸ್ಯಾರ ನೋಡ್ರಿ. ಇವನ್ನೆಲ್ಲ ಅಷ್ಟು ಎತ್ತಿಡ್ತೀನಿ ನಾನು. ಈ ಪಿಂಟು ಒಂಚೂರು ಊಟ ಮಾಡಿಸ್ಬೇಕು. ಮತ್ತು ಒಂದು ವಿಡಿಯೋ ಅಪ್ಲೋಡಿಂಗ್ ಐತೆ ನೋಡ್ರಿ, ಅಪ್ಲೋಡಿಂಗ್ ಇಟ್ಟು ಬರ್ಬೇಕು ಫಸ್ಟ್ ಹೋಗಿ. ಫಸ್ಟ್ ಇದೆಲ್ಲ ಕೆಲಸ ಒಂಚೂರು ವಿಡಿಯೋ ಮಾಡಿಕೊಂಡು ಆಮೇಲೆ ಮೇಲೆ ಹೋಗಿ ಇಟ್ಟು ಬಂದುಬಿಟ್ನಿ ಅಂದ್ರೆ ಸೀರೆ ಆಗುತ್ತೆ ನನಗಂತೇಳಿ ಇಷ್ಟು ವಿಡಿಯೋ ಮಾಡ್ಕೊಳತ್ತೀನಿ. ಇವಾಗ ಇಷ್ಟೆಲ್ಲ ರೆಡಿ ಮಾಡೋಷ್ಟೊತ್ತಿಗೆ ಮ್ಯಾಗ ಹೋಗಿ ವಿಡಿಯೋ ಅಪ್ಲೋಡಿಗೆ ಇಟ್ಟು ಬಂದ್ಬಿಡ್ತೀನಿ ನೋಡಿರಿ. ನಾನು ಇಷ್ಟು ಕೆಲಸ ಮಾಡ್ಕೊಳ್ಳೋಷ್ಟೊತ್ತಿಗೆ ವಿಡಿಯೋ ಅಪ್ಲೋಡ್ ಆಗುತ್ತೆ. ತಂದ ತಕ್ಷಣ ಮತ್ತೆ ಇನ್ನೊಂದು ಎಡಿಟಿಂಗ್ ಐತಿ, ಅದೊಂದು ಎಡಿಟಿಂಗ್ ಮಾಡಿ ಅದೊಂದು ಅಪ್ಲೋಡ್ ಮಾಡ್ಬೇಕು ನಾನು. ಇವತ್ತು ನಂದು ರೀಚಾರ್ಜ್ ಖಾಲಿ ಆಗುತ್ತೆ ನೋಡ್ರಿ. ಮತ್ತು ಇವತ್ತೇ ನಾಳೆ ಹಾಕಿಸ್ಕೊತೀನೋ ಇಲ್ಲೋ ಗೊತ್ತಿಲ್ಲ, ನೆಟ್ ಈತಲ್ವ, ಹಂಗಾಗಿ ಇವತ್ತೇ 2 ವಿಡಿಯೋ ಅಪ್ಲೋಡ್ ಮಾಡ್ಬೇಕಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಇವತ್ತು ನಾನು. ಹಂಗಾಗಿನೇ ಸ್ವಲ್ಪ ಕೆಲಸನ ಬೇಗ ಮುಗಿಸ್ಕೊಂಡಿದ್ದೀನಿ. ಇವತ್ತು ಜಾಸ್ತಿ ವಿಡಿಯೋ ಮಾಡ್ಕೋಬಾರ್ದು ಅಂತ ಅಂದ್ಕೊಂಡಿದ್ದೆ. ಯಾಕಂದ್ರೆ ವಿಡಿಯೋ ಮಾಡ್ತಾ ಕೂತ್ಕೊಂಡೆ ಅಂದ್ರೆ ನನಗೆ ಎಡಿಟಿಂಗ್ ಮಾಡೋಕ್ಕಾಗಲ್ಲ. ಒಂದೇ ಮೊಬೈಲಲ್ಲೆಲ್ಲ ಮಾಡೋದ್ರಿಂದ ಎಡಿಟಿಂಗ್ ಯಾವಾಗ ಮಾಡಲಿ, ವಿಡಿಯೋ ಯಾವಾಗ ಮಾಡ್ಕೊಳ್ಳಿ, ಅದನ್ನ ಅಪ್ಲೋಡಿಗೆ ಇಡೋಕ್ಕೆ 1 ಗಂಟೆ ಹೋಗುತ್ತೆ ನೋಡ್ರಿ ನನಗೆ. ಹಾಗಾಗಿ ಇವತ್ತು ಯಾವುದೇ ಥರದ ವಿಡಿಯೋ ಜಾಸ್ತಿ ಮಾಡಬಾರ್ದು ಅಂತ ಅಂದ್ಕೊಂಡೆ, ಹಂಗೂ ಆಯಿತು. ನಾನು ಇದಷ್ಟು ಸೊಪ್ಪು ಇದನ್ನೆಲ್ಲ ಮಾಡೋಷ್ಟೊತ್ತಿಗೆ ವಿಡಿಯೋ ಅಪ್ಲೋಡಿಗೆ ಇಟ್ಟು ಬಂದ್ಬಿಡ್ತೀನಿ ಫಸ್ಟ್. ಹಂಗೆ ಹೋಗಿ ಬಂದಮೇಲೆ ಇದೆಲ್ಲ ಕೆಲಸನೂ ಮಾಡ್ಕೊತೀನಿ. ಫುಲ್ ಮೋಡ ಆದಂಗೆ ಆಗೈತೆ ನೋಡ್ರಿ, ಮಳೆ ಬರಂಗೆ ಆಗೈತೆ. ಹಾಗಾಗಿ ಫುಲ್ ಕತ್ಲೆ ಥರ ಅನಿಸ್ತಾ ಐತಿ. ನಿನ್ನೆಲ್ಲ ಮಳೆ ಬಂದಿದೆ, ಇವತ್ತೊಂದು ಸ್ವಲ್ಪ ಪರವಾಗಿಲ್ಲ. ನಾನು ಹಿಂಗೆ ವಿಡಿಯೋ ಆನ್ ಮಾಡಿಕೊಂಡು ಹೋಗಿಟ್ಟು ಬಂದ್ಬಿಡ್ತೀನಿ. ಮ್ಯಾಗ ಹೋಗಿ ಚಾರ್ಜು ಐತೆ ನೋಡ್ರಿ. ಅಯ್ಯೋ 22% ಅಷ್ಟೇ ಐತಿ. ಆಗುತ್ತಾ ಇಲ್ಲ ಗೊತ್ತಿಲ್ಲ, ನೋಡ. ಎಲ್ಲಿ ಹೋಗ್ಬೇಕಂದ್ರೆ ನಾನು ನಿಮ್ಗೆ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿ ತೋರಿಸ್ತೀನಿ ತಡ್ರಿ. ಫುಲ್ ಮೇಲೆ ಹೋಗ್ತೀನಿ, 3 ಅಫ್ಟೇರ್ ಮೇಲೆ ಹೋಗ್ಬೇಕು. ಇಲ್ಲಿ ಹೋಗ್ಬೇಕು ನೋಡ್ರಿ. ಇಲ್ಲಿ ಹೋಗಿ ಆ ಸ್ಟೆಪ್ ಹತ್ಕೊಂಡು ಅಲ್ಲಿ ಮೇಲೆ ಬರ್ಬೇಕು, ಆ ಸ್ಟೆಪ್ ಹತ್ಕೊಂಡು ಫುಲ್ ಮೇಲೆ ಹೋಗ್ಬೇಕು. ಇಲ್ಲಿ ಹೋಗ್ಬೇಕು ನೋಡ್ರಿ ಮೇಲೆ. ಇಲ್ಲಿಟ್ಟು ಬರ್ತೀನಿ ಮೇಲೆ ಹೋಗಿ. ಅಲ್ಲಿಟ್ರೆ ಸ್ವಲ್ಪ ಬೇಗ ಆಗುತ್ತೆ, ಇಲ್ಲಿಕಂದ್ರೆ ಆಗೋದೇ ಇಲ್ಲ ನನ್ನ ವಿಡಿಯೋ ಅಪ್ಲೋಡು. ಇಲ್ಲೇಂದ್ರೆ ನಾನು ಕೆಳಗಡೆ ಇಟ್ಕೊಂಡೆ ಅಂದರೆ ಒಂದು 3 ಅವರ್ ತೊಗೊಳುತ್ತೆ. ಅದಕ್ಕಂತ ಮೇಲೋಗಿ ಇಟ್ಟು ಬರೋದೇ ಬೆಟರು. ಅಲ್ಲಾದರೆ ಒಂದು ಒಂದೊಂದು ಸತಿ ಅರ್ಧ ಗಂಟೆಗೆ ಆಗುತ್ತಾ, ಒಂದು ಸತಿ 3/4 ಗಂಟೆ ತೊಗೊಳುತ್ತಾ, ಹಂಗೆ ನೋಡಿ ಟೈಮ್ ಇದ್ದಂಗೆ. ಇದು ಓನರ್ ಮನೆ ಇಲ್ಲಿತ್ತು ನೋಡ್ರಿ. ಹಿಂಗೆ ಮೆಟ್ಲು ಹಿಂಗೆ ಹೋಗೋದೀಗ. ಇಲ್ಲಿ ಬಂದು ನೋಡ್ರಿ, ಈಗ ಮೇಲೆಲ್ಲ ಸೋಲಾರ್ ಇಟ್ಟಾರೆ ಇವ್ರು. ಫ್ರೆಂಡ್ಸ್ ಇವಾಗ ಮೇಲೆ ಬಂದು ನೋಡ್ರಿ, ಎಷ್ಟು ಮೆಟ್ಲು ಹತ್ಕೊಂಬರೋಷ್ಟೊತ್ತಿಗೆ ಸುಸ್ತಾಗೋಯ್ತು. 3rd ಫ್ಲೋರಿಗೆ ಬರೋಷ್ಟೊತ್ತಿಗೆ ಇಷ್ಟ ಆಯಿತು. ಇಲ್ಲಿ ನೋಡ್ರಿ ಇಷ್ಟುದ್ದೈತಿ. ಇಲ್ಲೆಲ್ಲೂ ಬರೋಂಗಿಲ್ಲ ನೆಟ್ವರ್ಕ್ ಎಲ್ಲಿ ಬರುತ್ತಂದ್ರೆ ಆ ಮೂಲಿಗೆ ನೋಡ್ರಿ, ಆ ಮೂಲಿಗೆ ನೆಟ್ವರ್ಕ್ ಬರೋದು. ಬಿಟ್ಟರೆ ಬೇರೆ ಎಲ್ಲೂ ನೆಟ್ವರ್ಕೇ ಬರೋಂಗಿಲ್ಲ ನನಗೆ. ಅಲ್ಲಿಗೆ ಹೋಗ್ಬೇಕು ನಾನು. ಇಷ್ಟು ದೊಡ್ಡ ಮಳಿಗೆ ಇದ್ರೂ ಎಲ್ಲೂ ನೆಟ್ವರ್ಕ್ ಬರಲ್ಲ, ಅಲ್ಲಿಗೆ ಹೋಗ್ಬೇಕು. ಅಲ್ಲಿಗೆ ಹೋದ್ರೇ ನೆಟ್ವರ್ಕ್ ಸಿಗುತ್ತೆ. ಒಂದು ವಿಡಿಯೋ ಅಪ್ಲೋಡ್ ಮಾಡ್ಬೇಕಂದ್ರೆ ಇಷ್ಟು ಸರ್ಕಸ್ ಮಾಡ್ಬೇಕು ನೋಡ್ರಿ. ಇದು ಈಗ ಹೊಸ್ದಾಗಿ ಕಟ್ಟಿರೋ ಬಿಲ್ಡಿಂಗ್ ಅಲ್ವಾ, ಹಂಗಾಗಿ ಆ ಕಡೆಯಿಂದ ಇರೋದು ಅದು ಮೊದಲಿಂದು, ಇದು ಹೊಸ್ತು. ಹಂಗಾಗಿ ನಾನು ಸ್ವಲ್ಪ ಇದು ಮಾಡಿದ್ದಾರೆ ಇಲ್ಲಿಗೆ ಮೆಟ್ಲು ಥರ. ನಮಗೊಂದು ಸ್ವಲ್ಪ ಹತ್ತಕ್ಕೆ ಕಷ್ಟ. ಇಲ್ಲಿ ಟೈಲ್ಸ್ ಎಲ್ಲ ಇಟ್ಟಿದ್ದಾರಲ್ವ, ಹಂಗಾಗಿ ಹತ್ತಕ್ಕೊಂದು ಸ್ವಲ್ಪ ಹಿಂಸೆ ನಂಗೆ ಅನಿಸುತ್ತೆ. ಒಂದು ವಿಡಿಯೋ ಅಪ್ಲೋಡ್ ಮಾಡ್ಬೇಕಂದ್ರೆ ನಮ್ಮ ಇಷ್ಟು ಸರ್ಕಸ್ ಮಾಡ್ಬೇಕು ನೋಡ್ರಿ. ಇಲ್ಲಿ ನಾನು ತೋರಿಸ್ತೀನಿ ಎಲ್ಲಿ ವಿಡಿಯೋ ಅಪ್ಲೋಡಿಗೆ ಇಡ್ತೀನಿ ಅಂತೇಳಿ. ಇಲ್ಲಿ ಬಂದು ಎಲ್ಲರದು ಸೋಲಾರ್ ನೋಡ್ರಿ, ಎಲ್ಲ ಮನೆಗೂ ಒಂದೊಂದು ಸೋಲಾರ್ನ ಇಟ್ಟಿದ್ದಾರೆ. 4-5 ಫ್ಯಾಮ್ಲಿ ಇದಾವೆ, 4-5 ಸೋಲಾರು, 4-5 ಸಿಂಟ್ಯಾಕ್ಸು ಎಲ್ಲ ಇಟ್ಟಿದ್ದಾರೆ. ಇಲ್ಲಿಗೆ ಬರ್ಬೇಕು ನೋಡ್ರಿ. ನಾನು ಪ್ರತಿ ಸತಿ ವಿಡಿಯೋ ಅಪ್ಲೋಡಿಗೆ ಇಲ್ಲಿಗೆ ಬರಬೇಕಾಗುತ್ತೆ. ಇವತ್ತು ಯಾಕೆ ಪುಣ್ಯಕ್ಕೆ ಮಳೆನಿಲ್ಲ, ಬಿಸಿಲುನಿಲ್ಲ, ಕ್ಲೈಮೇಟ್ ತಂಪಾಗೈತೆ, ಹಾಗಾಗಿ ವರ್ಕ್ ಆಗುತ್ತೆ, ನಡೆಯುತ್ತೆ ನನಗೆ. ಇಲ್ಲ ಅಂತಂದ್ರೆ ಬಿಸಿಲಿದ್ದಾಗ ಮಳೆ ಬರಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಆ ಟೈಮಲ್ಲಿ ನಾನು ಏನು ಟ್ರಿಕ್ನ ಉಪಯೋಗಿಸ್ತೀನಿ ಅಂತೇಳಿ ತೋರಿಸ್ತೀನಿ ನಿಮಗೆ. ಹೆಂಗೆ ಮಾಡ್ತೀನಿ, ಎಷ್ಟು ಸರ್ಕಸ್ ಮಾಡಬೇಕು ವಿಡಿಯೋ ಅಪ್ಲೋಡ್ ಮಾಡೋಕ್ಕಂತೇಳಿ. ಇಲ್ಲಿ ನೋಡ್ರಿ, ನಾನು ಇಲ್ಲಿಗೆ ಇಡೋದು ತೊಗೊಂಬಂದು ಇಲ್ಲಿ ಇಡ್ತೀನಿ. ಇಲ್ಲ ಅಂತಂದರೆ ಇಲ್ಲಿ ಇಟ್ಟಿರ್ತೀನಿ ನೋಡ್ರಿ ಸೋಲಾರ್ ಮೇಲೆ. ಇಲ್ಲಿ ಬರುತ್ತೆ, ಬಿಟ್ಟರೆ ಇಲ್ಲಿಗೆ ಬರುತ್ತೆ, ಬಿಟ್ಟರೆ ಮತ್ತು ಬೇರೆ ಎಲ್ಲೂ ನೆಟ್ವರ್ಕ್ ಸಿಗೋಂಗಿಲ್ಲ. ತೋರಿಸ್ತೀನಿ ನಿಮಗೆ ಏನು ಇಲ್ಲಿ
ಈ ಟೈಲ್ಸ್ ಕಾಣ್ತಿರ್ಬೋದು ನೋಡಿರಿ. ಇಲ್ಲಿ ಇಟ್ಟೆ ಅಂತಂದ್ರೆ ಬಿಸಿಲಿದ್ದ ಟೈಮಲ್ಲಿ ಸರಿಯಾಗಿ ಬಿಸಿಲು ಹೊಡಿಯುತ್ತೆ. ಬಿಸಿಲಿಗೆ ಇಟ್ಟೆ ಅಂದರೆ ಮೊಬೈಲು ಸ್ಕ್ರೀನೇ ಹೋಗುತ್ತೆ, ಮತ್ತು ಬಿಸಿಲಲ್ಲಿ ಇಡಬಾರ್ದು ಅಂತ ಮೆಸೇಜೂ ಬರುತ್ತೆ ನೋಡಿರಿ ಮೊಬೈಲಿಗೆ. ಹಾಗಾಗಿ ಇಡೋಂಗಿಲ್ಲ, ಹಂಗೆ ಇಡೋಂಗಿಲ್ಲ. ಒಂದು 5 ನಿಮಿಷ 10 ನಿಮಿಷ ಆದರೆ ಇಡ್ಬೋದು. ಬಟ್ ಅದು ಅರ್ಧ ಗಂಟೆ 3/4 ಗಂಟೆ, ಒಂದೊಂದು ಸತಿ 1 ಗಂಟೆ ತೊಗೊಳುತ್ತೆ. ಹಂಗಿದ್ದಾಗ 1 ಗಂಟೆವರೆಗೂ ಬಿಸಿಲಲ್ಲಿ ಮೊಬೈಲ್ ಇಟ್ಟರೆ ಗೊತ್ತಿರುತ್ತೆ ಹಿಂಗೆ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ. ಮಳೆ ಬರಬೇಕಾದ್ರೂ ಅಷ್ಟೇ. ಅದಕ್ಕೆ ನಾನೇನು ಟ್ರಿಕ್ ಉಪಯೋಗಿಸ್ತೀನಿ ಅಂದರೆ ತೋರಿಸ್ತೀನಿ ನಿಮಗೆ, ಹೆಂಗೆ ಇಡ್ತೀನಿ ವಿಡಿಯೋ ಅಪ್ಲೋಡಿಗೆ ಅಂತೇಳಿ. ಮತ್ತು ಇಲ್ಲಿ ಸುತ್ತಮುತ್ತ ಕ್ಲೈಮೇಟ್ನ ಹೆಂಗೈತೆ ಅಂತ ತೋರಿಸ್ತೀನಿ. ಫುಲ್ ಸೂಪರ್ ಅಂದರೆ ಸೂಪರಾಗೈತೆ ನೋಡಿರಿ. ಬಂದು ಒಂದು 10 ನಿಮಿಷ ನಿಂತ್ಕೊಂಡ್ರೂ ತುಂಬ ಚೆನ್ನಾಗಿ ಟೈಮ್ ಪಾಸ್ ಆಗುತ್ತೆ. ಇಲ್ಲಿ ತೋರಿಸ್ತೀನಿ ತಡ್ರಿ. ಇವತ್ತು ಬೆಳಿಗ್ಗೆ ತಲೆಸ್ನಾನ ಮಾಡಿ ಕೂದಲ ಹಂಗೆ ಕಟ್ಟಿಬಿಟ್ಟಿದ್ದೀನಿ. ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿ ತೋರಿಸ್ತೀನಿ ನಿಮಗೆ. ಇಲ್ಲಿ ಟೈಲ್ಸ್ ಕಾಣಿಸ್ತಿರ್ಬೋದು ನಿಮ್ಗೆ. ಈ ಟೈಲ್ಸ್ನ ತೊಗೊಂಬಂದು ಇಲ್ಲಿ ಇಡ್ತೀನಿ ನೋಡಿರಿ. ಇಲ್ಲಿಗೆ ಇಡೋದು ನನ್ನ ಮೊಬೈಲ್ನ. ಈ ಟೈಲ್ಸ್ ಎತ್ತಿಬಿಟ್ಟು ಇಲ್ಲಿ ಇಡ್ತೀನಿ ಈ ಥರ ನೋಡಿರಿ. ಹೆಂಗೈತಿ ಟೆಕ್ನಿಕ್. ಅದು ಒಳಗಡೆ ಮೊಬೈಲ್ ಇಡೋದು ಅಂದರೆ ಬಿಸಿಲು ಬಂದರೆ ಬಿಸಿಲೂ ಹತ್ತಲ್ಲ, ಮಳೆ ಬಂದರೆ ಮಳೆ ನೀರೂ ಸಿಡಿಯೋಂಗಿಲ್ಲ. ಹಿಂಗೆ ಮಾಡಿ ಎಷ್ಟು ತಲೆ ಉಪಯೋಗಿಸ್ಕೊಂಡು ಇಲ್ಲಿ ತಂದು ವಿಡಿಯೋ ಅಪ್ಲೋಡಿಗೆ ಇಡಬೇಕು ಮೊಬೈಲ್ನ. ಇಲ್ಲಿ ನೋಡ್ತಿರ್ಬೋದು ನೀವು. ಸುತ್ತಮುತ್ತ ಕ್ಲೈಮೇಟ್ ನೋಡಿರಿ ಎಷ್ಟು ಚೆನ್ನಾಗೈತೆ ಅಂತೇಳಿ, ವಾತಾವರಣ ಹೆಂಗೈತೆ ಅಂತೇಳಿ ಫುಲ್ ಸೂಪರಾಗೈತೆ. ಸುತ್ತು ಬಾಳೆ ಹಾಕ್ಯಾರ ನೋಡಿರಿ. ಎಲ್ಲ ಕಡೆನೂ ಬಾಳೆನೇ ಐತೆ. ಇದು ನಾವು ಆಡುವಂಥ ಗ್ರೌಂಡು. ಮೊನ್ನೆ ಫೈರ್ ಕ್ಯಾಂಪ್ ಇಲ್ಲೇ ಮಾಡಿದ್ದೀವಿ ನೋಡಿರಿ. ಅದು ಹಂಗೆ ಉರಿ ಸುಟ್ಟಿರೋದು ಹಂಗೆ ಐತೆ ನೋಡಿರಿ. ನ್ಯೂ ಇಯರ್ ದಿವಸ ಕೇಕ್ ಕಟ್ ಮಾಡಿದ್ದೀವಿ. ಅಲ್ಲೇ ಫೈರ್ ಕ್ಯಾಂಪ್ ಮಾಡಿಕೊಂಡು ಕೇಕ್ ಕಟ್ ಮಾಡಿ ಮುಗಿಸ್ಕೊಂಡ್ವಿ. ಅದು ಆ ರೋಡ್ ಬಂದು ಅರಸೀಕೆರೆಗೆ ಹೋಗುತ್ತೆ ನೋಡಿರಿ. ಆ ರೋಡ್ ಹಂಗೆ ಪೂರ್ತಿ ಮೇನ್ ರೋಡ್, ಹಾಸನ ಹೈವೇ ಸುತ್ತು ಹಿಂಗೈತೆ ನೋಡಿರಿ. ಈ ಕಡೆ ಯಾವ ಮನೆಗಳಿಲ್ಲ ಜಾಸ್ತಿ, ಈ ಕಡೆ ಮನೆಗಳಿದೆ ನೋಡಿರಿ. ಫುಲ್ ಎಲ್ಲ ಮನೆಗಳಿದೆ ಆ ಕಡೆಗೆ. ನಿಮಗೆ ಕಾಣಿಸ್ತಿರ್ಬೋದು ಅಂತ ಅಂದ್ಕೊತೀನಿ. ಟ್ರೈ ಮಾಡ್ತೀನಿ ಆದಷ್ಟು ತೋರ್ಸೋಕ್ಕೆ. ಈ ಕಡೆಗೆಲ್ಲ ಅದಾವ ಮನೆಗಳೆಲ್ಲ. ಇದು ಹಿಂದ್ಗಡೆ ಊರು ನೋಡಿರಿ. ಈ ಕಡೆ ಎಲ್ಲ ಬಂದರೆ ಹೊಸ ಊರು. ಈ ಕಡೆ ಅರಸೀಕೆರೆ ರೋಡ್ ತೋರಿಸಿದ್ನಲ್ಲ, ಆ ಕಡೆ ಎಲ್ಲ ಹೊಸ ಪ್ಲಾಟ್ಗಳು, ಹೊಸ ಊರು. ಇದು ಹಿಂಗೆ ಮುಂದಕ್ಕೆ ಹೋಗ್ಬಿಟ್ರೆ, ಹಂಗೆ ಮುಂದಕ್ಕೆ ಹೋದರೆ ಹಳೆ ಊರು ನೋಡಿರಿ. ಅಲ್ಲೆಲ್ಲ ಕಾಣಿಸ್ತಿರ್ಬೋದು ನಿಮಗೆ ಮನೆಗಳೆಲ್ಲನೂ. ಈ ಕಡೆಗೆ ಅಂದರೆ ಊರೇನು ದೊಡ್ಡದಾಗ ಹರಡ್ಕೊಂಡಿಲ್ಲ. ಈ ಕಡೆ ಏನು ರೋಡ್ ಐತಲ್ಲ, ಇಲ್ಲಿ ರೋಡ್ ಐತೆ ನೋಡಿರಿ. ರೋಡಿಂದ ಆ ಕಡೆ, ರೋಡಿಂದ ಈ ಕಡೆ ಅಷ್ಟೇ. ಹಿಂಗೆ ರೋಡ್ ಅಕ್ಕಪಕ್ಕ ಮಾತ್ರ ಮನೆಗಳಿರೋದು, ಬಿಟ್ಟರೆ ಬೇರೆ ಹಿಂಗೆ ಹಿಂದ್ಗಡೆ ಎಲ್ಲ ಇಲ್ಲ. ಇಲ್ಲಿ ಕಾಣಿಸ್ತಿರ್ಬೋದು ನೋಡಿರಿ ನಿಮ್ಗೆ. ಪಾರ ಅದಾವ ಮನೆ. ಇಲ್ಲಿಂದ ಹಿಡಿದು ಫುಲ್ ಅಲ್ಲಿವರೆಗೂ ಬಸ್ ಸ್ಟ್ಯಾಂಡ್ವರೆಗೂ ಹಿಂಗೆ ಅದ ನೋಡಿರಿ. ಅಂದರೆ ರೋಡಿಗೂ ಉದ್ದಕ್ಕೆ ಹಿಂಗೆ ಅದಾವ ಮನೆಗಳು. ಇಲ್ಲಿ ನೋಡಿರಿ ನಮ್ಮ ಗಾರ್ಡನ್ ಏರಿಯಾ ಹಿಂಗೆ ಕಾಣಿಸುತ್ತೆ ಅಂತೇಳಿ. ನಾನು ಮೆಂತ್ಯ ಸೊಪ್ಪು ಹಾಕಿದ್ನಲ್ಲ, ಅಲ್ಲಿ ಹಾಕಿದ್ದು ನೋಡಿರಿ. ಆ ಗಿಡದ ಕೆಳಗಡೆ ಹಾಕಿದ್ದೆ. ಖಾಲಿ ಮಾಡಿದ್ದೀನಿ ಎಲ್ಲ. ಮೆಂತ್ಯ ಸೊಪ್ಪು ಖಾಲಿ ಆಗೈತೆಲ್ಲ. ನಿಮಗೆ ಕ್ಲಿಯರಾಗಿ ಕಾಣಿಸುತ್ತೆ ಇಲ್ಲ ಗೊತ್ತಿಲ್ಲ ನೋಡಿರಿ. ನಮ್ಮ ಪುಂಡಿ ಸೊಪ್ಪು ನೋಡಿರಿ ಏನು ಚೆನ್ನಾಗಿ ಕಾಣಿಸುತ್ತೆ. ಸೂಪರ್ ಅಲ್ವಾ ನೋಡಿರಿ, ಏನು ಚೆನ್ನಾಗಿ ಕಾಣಿಸುತ್ತೆ. ನಮ್ಮ ಮನೆ ಗೇಟ್. ಈ ಕಡೆಗೆ ಬಂದರೆ ಇಲ್ಲಿ ನೋಡಿರಿ ಮನೆ ಹೆಂಗೆ ಕಾಣಿಸುತ್ತೆ ಅಂತೇಳಿ. ನಾನೀಗ 3rd ಫ್ಲೋರ್ ಮೇಲಿದ್ದೀನಿ. ಅಲ್ಲಿಂದ ಹಿಂಗೆ ಕಾಣಿಸುತ್ತೆ ನಮ್ಮ ಮನೆ ಮುಂದೆ ಟವಲ್ಲ ಹಾಕಿದ್ದೀನಿ. ಬಿಸಿಲಿಲ್ಲಲ್ವ, ತಲೆಗೆ ಒರೆಸ್ಕೊಂಡಿರೋ ಟವಲ್ ಹಂಗೆ ಹಾಕಿ ಬಿಟ್ಟಿದ್ದೀನಿ. ಇಲ್ಲೆಲ್ಲ ಬಟ್ಟೆ ಒಣಗಿ ಹಾಕ್ಕೊಳ್ಳೋದು, ಆಟ ಆಡೋದು ಎಲ್ಲ ಇಲ್ಲೇ ನೋಡಿರಿ ನಮ್ಮ ಕೆಲಸ. ಜಾಸ್ತಿ ವಿಡಿಯೋ ಮಾಡ್ತಾ ಕೂತ್ಕೊಂಡೆ ಅಂತಂದ್ರೆ ಚಾರ್ಜು ಡೌನ್ ಆಗುತ್ತೆ, ಮತ್ತು ವಿಡಿಯೋ ಅಪ್ಲೋಡ್ ಆಗೋಂಗಿಲ್ಲ. ಪಟ್ಟಂತ ಮೊದಲು ಇಲ್ಲಿ ವಿಡಿಯೋ ಅಪ್ಲೋಡಿಗೆ ಇಟ್ಟು ಕೆಳಗೆ ಹೋಗಿ ಕೆಲಸ ನೋಡ್ಕೊತೀನಿ. ಕೆಲಸನ ಜಾಸ್ತಿ ಇದ್ದಾವೆ. ಇಲ್ಲೇ ಇಡ್ತೀನಿ ನೋಡಿರಿ. ಇಲ್ಲಿ ಇಟ್ಬಿಡ್ತೀನಿ ಮೊಬೈಲ್. ಇಟ್ಟು ಹೋದರೆ ಬರೋಷ್ಟೊತ್ತಿಗೆ ಒಂದು ಅರ್ಧ ಗಂಟೆ ಬಿಟ್ಕೊಂಬರ್ತೀನಿ. ಬರೋಷ್ಟೊತ್ತಿಗೆ ಆಗಿರುತ್ತೆ. ಒಂದೊಂದು ಸತಿ ಆಗಿರಲ್ಲ. ಮತ್ತೊಂದು 10 ನಿಮಿಷ ವೆಯ್ಟ್ ಮಾಡ್ಕೊಂಡು ತೊಗೊಂಡು ಹೋಗೋದು ನೋಡಿರಿ. ಇಷ್ಟು ಸರ್ಕಸ್ ಮಾಡಬೇಕು ಒಂದು ವೀಡಿಯೋ ಅಪ್ಲೋಡ್ ಮಾಡ್ಬೇಕಂದ್ರೆ ನಾನು. ಫ್ರೆಂಡ್ಸ್ ನೋಡಿರಿ ಎಷ್ಟು ಚಂದ ಕಾಣಿಸುತ್ತೆ ಅಂತೇಳಿ. ಫೋಟೋಶೂಟ್ಗೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ಫೋಟೋಶೂಟ್ನು ಮಾಡ್ಬೋದು ಆರಾಮಾಗಿ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಸುತ್ತ ಎಲ್ಲ ಬಾಳೆ ತೋಟ, ಮತ್ತು ಹಂಗೆ ದಬ್ಬಕೊಂಡ್ರು ಹೇಳೋಕ್ಕಾಗಲ್ಲ ಅಲ್ವಾ. ತಮಾಷೆ ಮಾಡಿದೆ. ಹೆದರಿಕೆ ಆಗುತ್ತೆ ನೋಡಿರಿ. ಇಷ್ಟು ಅಣಿಕೆಯಾಗಿ ನೋಡಿದ್ರೆ ಹೆದರಿಕೆ ಆದಂಗೆ ಆಗುತ್ತೆ. ಯಾಕಂದರೆ ಹೈಟ್ ಜಾಸ್ತಿ ಐತಿ. ಮೊಬೈಲಲ್ಲಿ ಅಷ್ಟು ಹೈಟ್ ಅಂತ ಅನಿಸುತ್ತೆ ಇಲ್ಲೋ ಗೊತ್ತಿಲ್ಲ ನನಗೆ. ಬಟ್ ನಾನು ನೋಡೋಕ್ಕೆ ಹೆದರಿಕೆ ಅನ್ನಂಗೆ ಅನಿಸುತ್ತೆ. ತೆಂಗಿನ ಗಿಡ ನೋಡಿರಿ, ಎಳ್ನೀರು ಬಿಟ್ಟವು ಸೂಪರಾಗಿ. ನಮ್ಮ ಮನೆ ಮುಂದೆ ಐತಲ್ಲ, ದಾರ ಕಟ್ಟಿದ್ದೀವಲ್ಲ ನಾವು ಬಟ್ಟೆ ಒಣಗಕ್ಕೆ, ಅದ್ರಲ್ಲಿ ನೋಡಿರಿ ಅಲ್ಲೊಂದು ಐತಿ. ಆ ಪಿಂಟು ಇದ್ದಾಗ ಇದೇ ಮರದ ಮೇಲೆ ಕೂತ್ಕೊಂಡು ಗಿಳಿಗಳು ಕರಿತಿದ್ದು ನಮ್ಮ ಪಿಂಟುನ. ಈಗ ಇಲ್ಲಿ ನೋಡಿರಿ, ಈ ಪಿಂಟು ಒದರದೇ ಇಲ್ಲ. ಈ ಪಿಂಟು ಯಾರೂ ಬರೋದೇ ಇಲ್ಲ ಈಗ, ಗಿಳಿ ರಾಮಗಳು. ಆ ಪಿಂಟು ಇದ್ದಾಗ ಜಾಸ್ತಿ ಬರ್ತಿದ್ದು. ಅವ್ನು ಚೆನ್ನಾಗಿ ಕೂಗ್ತಿದ್ದ, ಚೆನ್ನಾಗೆಲ್ಲ ಫ್ರೆಂಡ್ಸ್ನೆಲ್ಲ ಕರೆಸ್ಕೊತಿದ್ದ ಅವನು. ಇವನು ಕರೆಸ್ಕೊಳ್ಳೋಲ್ಲ ಅಷ್ಟೊಂದು ಚೆನ್ನಾಗಿ.
ನೋಡ್ರಿ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ಕ್ಲೈಮೇಟ್ ಅದನ್ನು ಇದು ಹಿಂದ್ಗಡೆ ಬಾಳೆ ತೋಟ ಎಲ್ಲ ಸೂಪರಾಗಿ ಕಾಣುತ್ತೆ. ಈಗಾಗಲೇ ನಾನು ಇಷ್ಟು ವಿಡಿಯೋ ಮಾಡೋಷ್ಟೊತ್ತಿಗೆ ಒಂದು 20% ಆಗಿರುತ್ತೆ ನೋಡಿರಿ. ಇನ್ನೊಂದು 80% ಆಯ್ತಂದ್ರೆ ಮುಗೀತು. ಇಟ್ಟು ಹೋಗ್ತೀನಿ, ಕೆಲಸ ಜಾಸ್ತಿ ಇದಾವೆ. ಕೆಲಸ ಮಾಡ್ಕೊಂಬಂದು ಆಮೇಲೆ ಮತ್ತೆ ಬಂದು ತೊಗೊಂಡು ಹೋಗೋದು ಇದು ನೋಡಿರಿ.